ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಕೃಷ್ಣ, ನಾನು ನಿನ್ನ ಪ್ರಿಯ ಬಂಧುವೆ, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ. ಪಾಂಡವರು ನನ್ನ ಸಹೋದರರೇ. ಕೃಷ್ಣ, ಕರ್ಣನ ರೋಡ್ ಸೀನ್ ತಿಳಿಯಿತು ತಿಳಿಯಿತು. ಇದು ಯುದ್ಧ ಕಾಲ, ಸಂಧಿಯು ವಿಫಲವಾಗಿದೆ. ಭೀಮನ ಪಾತ್ರದಲ್ಲಿ ರಾಜಣ್ಣ ಮಾಸ್ಟರ್ ಉಳಿತೊಟ್ಟು. ನೀನು ಪಾಂಡವರ ತಲೆಗಳನ್ನು ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ನಿಜವಾದ ಸಾಕ್ಷ್ಯಾಧಾರಗಳು ಎಲ್ಲಿವೆ ಕೃಷ್ಣ? ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿ ಇದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರೋಪದೇಶಗಳನ್ನು ಪಡೆದು ಅವು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೆಯ ಮಂತ್ರವಾದ ಕರ್ಣ ಮಂತ್ರವನ್ನು ಜಪಿಸಿ ಸೂರ್ಯ ಮಂತ್ರವನ್ನು ಜಪಿಸಿದ ನೀನು ಜನಿಸಿದ ಲೋಕಪವಾದಕ್ಕೆ ನಡೆದ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿ ಬಿಟ್ಟಿದ ನಂತರ ಸೂತನ ಕೈಗೆ ಸಿಲುಕಿದ ನೀನು ಅವನ ಲಾಲನೆ ಪೋಷಣೆಗಳಿಂದ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿ ಈಗಲೂ ನನ್ನ ಸಂಗಡ ಬಾಕರಣ ಈ ಪಾಂಡವರನ್ನು ಆ ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಹುವೆನು. ಅವರಿಂದಲೂ ಸಮಸ್ತ ಸಾಮಂತ ರಾಜರುಗಳಿಂದಲೂ ಹೋಲಿಸಿ ಈ ರತ್ನ ಸಿಂಹಾಸನದಲ್ಲಿ ಕುಳಿತುಕೊಂಡು ರಾಜ್ಯಭಾರ ಮಾಡುವಂತೆ ಬಾಕರಣ ಬಾ. ಹಾಗಾದ್ರೆ ಲೋಕೈಕ ವೀರರಾದ ಪಾಂಡವರು ನಮ್ಮ ಸಹೋದರರೇ. ಕೃಷ್ಣ, ಕೃಷ್ಣ, ನಿಜವಾಗಿ ಇದು ಸತ್ಯವೇ ಕೃಷ್ಣ? ನೀನು ಆರಾಧಿಸುತ್ತಿರುವ ಸೂರ್ಯ ದೇವನಾಡಿಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ಅಯ್ಯೋ, ನನ್ನ ಹತಭಾಗ್ಯದಿದೆಯೇ. ಈ ಕರ್ಣನ ಬದುಕಿನಲ್ಲಿ ಏನು ನಾಟಕವನ್ನು ಆಡುತ್ತಿವೆ. ಹೇ ದೇವ, ಏನೇ ನಿನ್ನ ಶೋಧನೆ, ಏನೇ ನಿನ್ನ ಶೋಧನೆ.
ಒಂದು ಕಡೆ ಅನ್ನವನ್ನು ಸಾಗಿಸಲೈದ ಗೌರವಿ ಮತ್ತೊಂದು ಕಡೆ ಈಗ ತಾನೇ ಪರಮಾತ್ಮನಿಂದ ಶಿರ ಶಿರ ಯಾರನ್ನ ಆಶ್ರಯಿಸಲಿ ಯಾರನ್ನ ತೊರೆಯಿ ಚೆನ್ನಾಗಿ ಕಳಿಸ್ತಾರೆ ಇಲ್ಲಿಗೆ 5ನೇ ಬಾರಿ ಭಾರಿ ಚೆನ್ನಾಗಿದೆ 4 ಬಾರಿ ಫಸ್ಟು ಸೆಕೆಂಡು ಇನ್ನು ಥರ್ಡು ಮುಂದೆ ಯಾರನ್ನು ಆಶ್ರಯಿಸಬೇಕು ಯಾರನ್ನು ತ್ಯಜಿಸಬೇಕು ನೀನೇ ವಿಚಾರ ಕರ್ಣ. ಪರಮಾತ್ಮ ನಿನ್ನ ತಾಯಿಯಾದ ಕುಂತಿದೇವಿ ನಿನ್ನ ಕಂಡಾಗಲಿಲ್ಲ ದೇವ. ಆ ಕರ್ಣನ ಯಾರು? ಅವನನ್ನು ಕಂಡರೆ ನನಗೆ ಮರುಕ ಉಂಟಾಗುವುದಿಲ್ಲ, ಮರುಕ ಉಂಟಾಗುವುದಲ್ಲ ಎಂದು ಆಕೆಯು ನಿನ್ನ ತೀರಕ್ಕೆ ಬರುವಳು. ಸಂತೋಷದಿಂದ ಬರುವ ಕರ್ಣ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಹೊರಡಲೆ. ನಮ್ಮ ಚಿತ್ತ ಪ್ರಭು ನಿಮ್ಮನ್ನು ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನುಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ ನನ್ನ ಸಹೋದರ ನನ್ನ ಸಹೋದರ. ಪರಮಪತಿ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನನ್ನು ಎತ್ತ ತಾಯಿ. ತೇಜೋ ಮೂರ್ತಿಗಳಾದ ಸಹದೇವರು ನನ್ನ ಸಹೋದರರೇ. ಲೋಕೈಕ ವೀರ ನೆಲೆಸಿ ಪರಶುವನೊಡನೆ ಹೋರಾಡಿ ಪಾಶುಪರಾಸ್ತ್ರವನ್ನು ಪಡೆದ ಅರ್ಜುನ, ನನ್ನ ಕಡುವೈರಿ ಅರ್ಜುನ ನನ್ನ ಸಹೋದರ. ಹೇ ಅರ್ಜುನ, ಹೇ ಧನಂಜಯ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವೆನಲ್ಲ. ಕುರುಕ್ಷೇತ್ರ ರಣಾಂಗಣದಲ್ಲಿ, ಆ ಕುರುಕ್ಷೇತ್ರದ ಭೂಮಿಯಲ್ಲಿ ನಿನ್ನ ತಲೆಯು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನ ಈ ಪಾಪಿ ಕಣ್ಣುಗಳಿಂದ ನೋಡಲಿ. ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ದುಃಖಕ್ಕೀಡಾಗಿದ್ದೆ. ಇಂದು ಬಂಧು ಬಾಂಧವರು ಇಂತಹವರೇ ಎಂದು ತಿಳಿದು ಅವರೊಡನೆ ಕೂಡಿ ಬಾಳುವ ಯೋಗ್ಯತೆ ಈ ಕಣ್ಣನಿಗೆ ಇಲ್ಲದಾಯ್ತಲ್ಲ. ಇದೆಂತಹ ಉಭಯ ಸಂಕಟ. ಹೇ ವಿಧಿ, ಹೇ ದೇವ, ಕೊಲಲೆ ಪಾಂಡು ಕುಮಾರನಂ ಕೊಲ್ಲುವುದೇ ಕೊಲಲೆ ಪಾಂಡು ಕುಮಾರನಂ ನಾಂ ಕೊಲ್ಲುವೆ. ದುರದಳ ತಮ್ಮಂದಿರಂ ನಾಂ ಕೊಲ್ಲುವೆ. ಕೊಲಲಾಂ ಬಿಟ್ಟೊಡೆ ಈ ದಾರುಣಿಯೋಳ್ ಕ್ರೂರವೇಂದಂ ಸುಖ ಸಂಪತ್ತಿನಿ ಬಾಳ್ವನೆ. ಜಲದಿಂಬೋತ್ತನರುಂದಮಂ ತರಿದು ಅಣ್ಣ, ಒಂದು ತಾಲೂಕ್ ಆಫೀಸು, ಮಮ ಸ್ವಾಮಿ ಒಂದು ತಾಲೂಕ್ ಆಫೀಸ್, ಒಂದು BO ಆಫೀಸು, 2 ಆಯ್ತಾ? ಒಂದು ಇಲ್ಲಿ ನಮ್ಮ ಅಂಗಡಿ ಮುಂದೆ, ಒಂದು TP ಸರ್ಕಲ್ ಆ ಕಡೆ ಅಲ್ಲಿ ಕಳಿಸ್ಬೋದು. ಇಲ್ಲಿಗೆ ಇದೈತಲ್ಲ ಫೀಟ್ ರೋಡ್ನಾಗೆ 4 ಹಾಕಿ 12 ಗಂಟೆ 5,000 ರೂಪಾಯಿ ಆಗುತ್ತೆ. ಆಯ್ತು ಕಟ್ಟು ಹೋಗಪ್ಪ. ಮೊದಲಿಗೆ 10 ಫಸ್ಟ್ ಅಡಿ
ನಾನು